ಸರ್ ನಾನು ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ನಾನು ಫ್ಯಾನ್ಸ್ಗೆ ಸಿನಿಮಾ ಮಾಡೋದು ಅಥವಾ ಆಡಿಯನ್ಸ್ಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಮಗೋಸ್ಕರ ನಾವು ಫಸ್ಟ್ ಚೆನ್ನಾಗಿದೆ ಅನಿಸಿದಾಗನೇ ನಾನು ಸಿನಿಮಾ ಮಾಡೋದಕ್ಕೆ ಹೋಗೋದು. ಸೊ ಇದು ನನಗೆ ನಾನು ಸಿನಿಮಾ ಮಾಡಿದಾಗ ಒಪ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ, ಇದನ್ನ ಒಪ್ಕೊಂಡು ಅಪ್ಕೋತಾರೆ ಅಂತ ಇದ್ದಾಗಲೇ ನಾವು ಸಿನಿಮಾ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಕತೆ ಮಾಡೋದಕ್ಕೆ ಹೋಗೋದು. ಆ್ಯಂಡ್ ಅದಕ್ಕೆ ಏನೇನು ಕೆಲಸ ಬೇಕೋ ಅದನ್ನ ಅಷ್ಟು ಮಾಡಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅಪ್ಪು ಸರ್ ಫ್ಯಾನ್ಸು, ಆಮೇಲೆ ಯುವ ಅವ್ರಿಗೂ ಇವಾಗ ಏನೊಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ, ಅವ್ರನ್ನ ನಾವು ಟ್ರೈನ್ ಟು ರೀಚ್. ಅವ್ರನ್ನ ನಾವು ಕೇಟರ್ ಮಾಡ್ತೀವಿ. ಆ್ಯಂಡ್ ನಾಟ್ ಜಸ್ಟ್ ಫ್ಯಾನ್ಸ್, ಕನ್ನಡ ಆಡಿಯನ್ಸನ್ನು ನಾವು ಕೇಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾವು ಫ್ಯಾನ್ಸ್ ಇದು ಪ್ರಾಬಬ್ಲಿ ಆಡಿಯನ್ಸ್ ಕೂಡ ಫ್ಯಾನ್ಸ್ ಆಗೋಕ್ಕೆ ಶುರು ಮಾಡ್ತಾರಲ್ಲ ಆಮೇಲೆ. ಸೊ ಆ ನಿಟ್ಟಿನೆಲ್ಲ ಕೆಲಸ ನಡೀತಾರೆ. ವಿ ನೀಡ್ ಅ ವೈಡ್ ಆಡಿಯನ್ಸ್ ಫಾರ್ ದಿಸ್ ಫಿಲಮ್. ಅಷ್ಟೇ. ಡ್ರಾಮಾ, ಪ್ರಾಪರ್ ಇಂಟೆನ್ಸ್ ಡ್ರಾಮಾ ಸಿನಿಮಾ, ರಾ ಇಂಟೆನ್ಸ್ ಡ್ರಾಮಾ ಫಿಲ್ಮ್. ಆ್ಯಕ್ಚುಲಿ ನನಗೆ ಅದೊಂದು ಆಶ್ಚರ್ಯ ಏನು ಗೊತ್ತಾ, ಫಸ್ಟ್ ಒಪ್ಪಿದ್ದು ಜಯಣ್ಣ. ಕೇಳಿದ ತಕ್ಷಣ ಮಾಡೋಣ ಇದ್ರೆ ಅಂತ ಅವ್ರು. ಅದೇನು ನನಗೂ ಸರ್, ನಾನು ಇಡೀ ಜೀವನ ನಾನು ಕನಸು ಕಾಣ್ತಿದ್ದು ಜಯಣ್ಣ ಅವ್ರಿಗೆ ಸಿನಿಮಾ ಕತೆ ಹೇಳಬೇಕು ಅಂತ. ಸಿನಿಮಾ ಶುರು ಮಾಡೋದಾಗಿಂದ ಅದಾಗಿದೆ ಇವಾಗ. ಸರ್, ನಿಮ್ಮ ಹಿಂದಿನ ಸಿನಿಮಾಗಳು ಫ್ಯಾಮಿಲಿ ಓರಿಯೆಂಟೆಡ್, ಜೊತೆಗೆ ತಾಯಿ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ವಿ, ಪ್ರೇಕ್ಷಕರನ್ನ ಅಳಿಸುವಂಥ ಕೆಲಸ ಮಾಡ್ತೀವಿ. ಅಗೇನ್ ಟೈಟ್ಲು ಕೂಡ ಬ್ಲಡ್ಡಲ್ಲೇ ಬಂದಿದೆ ಅಂತೇಳಿ ಎಷ್ಟು ರಾಕ್ ಫ್ಯಾಮಿಲಿ ಆಡಿಯನ್ಸ್ನ ಎಳಿಯೋದಕ್ಕೆ ಮಾಡ್ತೀವಿ. ನಾನು ಹೇಳ್ದಂಗೆ ರಾ ಅಂದ ತಕ್ಷಣ ಬರೀ ರಕ್ತ ಇದು ಅನ್ನೋದಕ್ಕಿಂತ ಪ್ರಾಪರ್ ರಾ ಹ್ಯೂಮನ್ ಎಮೋಷನ್, ಅಂದರೆ ಮನುಷ್ಯನಲ್ಲಿ ಆಗುವಂಥ ತಳಮಳಗಳೇನಿದೆ ಅದನ್ನ ಇಟ್ಕೊಂಡು ಕತೆ ಮಾಡ್ತಾ ಇದ್ದಾರೆ. ನೀವು ರತ್ನ ಪ್ರಪಂಚ ನೋಡಿದ್ರು ಅದೇ ಇದೆ. ಅದರಲ್ಲಿ ಏನಂದ್ರೆ ರಕ್ತ ಇರಲಿಲ್ಲ, ಇದ್ರಲ್ಲಿ ಆ ಜಾನರಿಗೆ ಒಂಚೂರು ಎಂಟ್ರಿ ಕೊಟ್ಟಿದ್ರು. ಪ್ರಾಪರ್ ಫ್ಯಾಮಿಲಿ ಬಂದು ಕೂತು ಆ ಎಮೋಷನನ್ನು ಅಬ್ಸರ್ವ್ ಮಾಡಿ ಅವರು ಒಳಗೆ ತೊಗೊಂಡು ಅದೇ ಎಮೋಷನಲ್ಲಿ ಆಚೆ ಹೋಗುವಂಥ ಸಿನಿಮಾ ಇದೆ. ಅದಂತೂ ಐ ಕ್ಯಾನ್ ಪ್ರಾಮಿಸ್. ಇವಾಗ ಸರ್, ಈಗ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಎರಡನೇದಾಗಿ 3 ಸಿನಿಮಾ ಪ್ರೊಡಕ್ಷನ್ ಹೌಸ್ಗಳು ನಿಮಗೆ ನಿಮಿತ್ತ ಫ್ಯಾನ್ಸ್ ಮೇಲೆ ಫ್ಯಾನ್ಸ್ ನಿಮ್ಮ ಮೇಲೆ ತುಂಬ ಹೋಗ್ಬಿಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ ಕೇಳ್ತಾರೆ, ಯಾಕಂತಂದರೆ ಅಪ್ಪು ಸರ್ ನಾವೆಲ್ಲ ಡ್ಯಾನ್ಸಲ್ಲಿ ನೋಡಿದ್ವಿ. ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯ ಡ್ಯಾನ್ಸ್ ನಂಬರ್ ನಾವು ನೋಡ್ಬೋದು? ಯಾಕಂದರೆ 2 ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಡ್ಯಾನ್ಸ್ ನಂಬರ್ ಸರ್ ಅಷ್ಟು ಮಾರ್ ಕೇಳಿದಿರಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ ಹೆಂಗೆ ಸ್ಟೆಪ್ ಹಾಕಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ. ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಲೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು, ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ. ಅದಕ್ಕೂ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನು ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಯೂತ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ? ಬಿಕಾಸ್ ಯುವ ಸಿನಿಮಾದಲ್ಲಿ ನೀವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರೆ, ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು? ಈ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಇಲ್ಲ. ಏಕ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ವಿಷಯ ಇದೆ. ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ. ಡ್ರಾಮಾ ಜಾಸ್ತಿ ಅಂದರೆ ಇಮೋಷನ್ ತುಂಬ ಇದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಇಮೋಷನಲ್ ಆಸ್ಪೆಕ್ಟ್ ಸುಮಾರಿದೆ ಸಿನಿಮಾ. ಮಾಸ್ತಿ ಸರ್ ನಿಮಗೆ ಕೇಳಿಸ್ಕೊಳ್ತಾ ಇದ್ದಾರೆ, ಅವರ ಸಲಹೆ ಸೂಚನೆಗಳು, ಅಪ್ಪ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತೇಳಿ. ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದ್ರೆ ಮಕ್ಳು ಏನ್ ಮಾಡಿದ್ರು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನು ಹೊಸದಂದ್ರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟ್ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟಲ್ಲಿ ಬರ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷ್ನಲ್ ಆಸ್ಪೆಕ್ಟ್ಸ್ನ, ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಆ ಕಾರಣದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತದೆ. ಆ್ಯಂಡ್ ಈ ಸಿನಿಮಾ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಏಜಿನಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದಾರೆ. ನಮ್ಮ ಅಮ್ಮ ಬಿಡಿ, ಅವರು ಇವಾಗ ಫುಲ್ ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆ ನಮ್ಮ ಅಮ್ಮನ ಕಾರಣ. ನನ್ನ ಊಟ ಕರೆಕ್ಟ್ ಟೈಮ್ ಏನಾದ್ರು ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊಳ್ತಾರೆ. ಎಲ್ಲೇ ಇದ್ರೂ ಫಸ್ಟ್ ಅವ್ರು ಫೋನ್ ಮಾಡಿ ಕೇಳಿದ್ರೆ ಮಗ ಊಟ ಮಾಡೋದ ಅಂತ. ಸೊ ಅಮ್ಮ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತು, ಅದೇ ಥರನೇ ಸಪೋರ್ಟ್ ಇದೆ ಯಾವಾಗ. ಅಂದರೆ ಎಲ್ಲ ಸಿನಿಮಾನು ವೆರಿ ಚಾಲೆಂಜಿಂಗ್. ಸೊ ಮ್ಯೂಸಿಕ್ ಡಿಫ್ರೆಂಟ್ ಆಗಿರೋದು
ಇದೆ ಅಂತ ಹೇಳಿದ್ರೆ ಅದು ಮೇನ್ ರೆಸ್ಪಾನ್ಸಿಬಿಲಿಟಿ ಅವರು ಡೈರೆಕ್ಟರ್ ಆಗಿರ್ತಾರೆ. ಸೊ ಅವ್ರ ದಿಕ್ಕಲ್ಲೇ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಾನು ರೋಹಿತ್ ಸರ್ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ಸರ್ ಒಟ್ಟಿಗೆ. ತುಂಬ ಸ್ಪೇಸ್ ಅಂದರೆ ಇವಾಗ ಆ ಪ್ರೋಸೆಸ್ಸಲ್ಲಿ ಇದ್ದೀವಿ. ನಾನು ರೋಹಿತ್ ಸರ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಒಂದು ಹಾಡು ಕಂಪೋಸ್ ಮಾಡಿದ್ದೀವಿ. ಸೊ ಎಲ್ಲ ಹಾಡು ತುಂಬ ಮಟ್ಟಿಗೆ ಹಿಟ್ ಆಗಬೇಕಂತ ನಮ್ಗೆ ಆಸೆ ಇರುತ್ತೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಿದ್ವಿ. ಅಂದರೆ ಎಲ್ಲ ಡಿಫ್ರೆಂಟ್ ಆಗಿದ್ರೂ ತುಂಬ ಕ್ಯಾಚಿ ಆಗಿರ್ಬೇಕಂತ ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯುವ ಸರ್ಗೂ ಅದು ಹೀ ಶುಡ್ ಎಂಜಾಯ್ ದಟ್ ಪರ್ಫಾರ್ಮಿಂಗ್. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಮೇಡಮ್. ಚಾಲೆಂಜ್ ಆಗಿದೆ. ಎಕ್ಕ ಡೈಲಾಗ್ ಇನ್ನೂ ಬರ್ದವರಮ್ಮ. ಬಟ್ ನಾನು ಕತೆ ಕೇಳುವಾಗ ಕೆಲವು ಸೀನ್ ಹೇಳ್ಬೋದು, ಬಟ್ ಪ್ರಾಪರ್ ಡೈಲಾಗ್ ಅಂತೂ ಇನ್ನೂ ಅದೇ ಶೂಟರ್ ಬರ್ತಾಡ ಅಂದರ್ ಬಾಯ್ ಗೊತ್ತಲ್ಲ ನಿಮಗೆ? ಅಂದರ್ ಬಾಯ್ ಆಡೋದು ಗೊತ್ತಲ್ಲ? ಅಂದರ್ ಬಾಹರ್ ಅಂದರ್ ಶೂಟ್ ಬರ್ತಾಡ. ಬಟ್ ಒಂದೊಂದು ಊರಲ್ಲಿ ಆ ಇದಕ್ಕೆ ಒಂದೊಂದು ಇರ್ತದೆ. ಈಗ ಸಾರಿ ನಂಗೆ ಶಿವಾಜಿನಗರ ಹೇಳಿದ್ರೆ ಯಾರು ಶಿವಾಜಿನಗರ ಅದು ಚರ್ವೀಸ್ ಕಟ್ಟು ಗುನೀಸ್ ಕಟ್ಟು. ಬಟ್ ನಮ್ಮಲ್ಲಿ ಕಡೆಯಲ್ಲಿ ಶೂಟು ಪತ್ತಡ್ ಅಂದರ್ ಬಾಯರ್ ಮತ್ತೆ ಮುಕುಮ್ ಯಾವುದು ಅಂತ ಕೇಳ್ತಾರೆ. ಆ ನಂಬರು ಇಲ್ಲ ರಾಜನೋ ರಾಣಿನೋ ಅದು ಹೇಳ್ಬೇಕು. ಆ ಥರದ್ದಿದೆ. ನಾವು ಆಡೋದು 13 ಕಾರ್ಡ್ಸ್, ನಾಟ್ 3 ಕಾರ್ಡ್ಸ್. ಟೈಮ್ ಪಾಸ್ ಗೇಮ್. ಯುವ ಸರ್ ನಿಮ್ಮ ಹೆಸರಿನ ಮುಂದೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವ್ರಿಗೆ ಮಾತಾಡ ಇಲ್ಲ, ಅವನು ಏನು ಹೇಳಿದ್ರೆ ಅವನು ಹೇಳ್ದ ಐ ಲವ್ ರಮ್ಮಿ ಬಿಕಾಸ್ ಐ ಲವ್ ಮಮ್ಮಿ ಅಂತ ಹೇಳಿದ. ಯುವ ಸರ್ ನಿಮ್ಮ ಹೆಸರಿನ ಮುಂದೆ ಜೂನಿಯರ್ ಪವರ್ ಸ್ಟಾರ್ ಮತ್ತೆ